ಶ್ರೀನಾರಾಯಣ ಗುರುಗಳ ಚರಿತ್ರೆ. ಕುಮಾರನ್ ಆಶಾನ್ ಅವರು ರಚಿಸಿದ ಗುರುಗಳ ಜೀವನ ಚರಿತ್ರೆಯನ್ನು NAM ಇಸ್ಮಾಯಿಲ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದು, ಅರಳಿಮರ ಆಧ್ಯಾತ್ಮಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದ 15 ಪುಟ್ಟ ಅಧ್ಯಾಯಗಳ ಈ ಸರಣಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಅಧ್ಯಾಯ 10. ಸ್ವಾಮಿಗಳ ಹೆಸರು ಮಲಬಾರ್ನಲ್ಲೂ ಬಹುಶ್ರುತವಾಗಿತ್ತು. ಶ್ರೀ ನಾರಾಯಣ ಧರ್ಮ ಪರಿಪಾಲನ ಯೋಗಂನ ಸಾಮಾಜಿಕ ಚಟುವಟಿಕೆಗಳ ವಿವರ ತಿಳಿದ ಮೇಲೆ ಅಲ್ಲಿನ ಜನರಿಗೆ ಸ್ವಾಮಿಗಳ ಕುರಿತ ಆಸಕ್ತಿ ಮತ್ತು ಗೌರವ ಎಂದಿಗಿಂತಲೂ ಹೆಚ್ಚಿತು. ಮಲಯಾಳ ವರ್ಷ 1081ರಲ್ಲಿ, ಅಂದರೆ ಕ್ರಿಸ್ತಶಕ 1906ರಲ್ಲಿ ಈಳವರಿಗಾಗಿ ಒಂದು ದೇಗುಲ ಬೇಕು, ಇದನ್ನು ಸ್ವಾಮಿಗಳೇ ಪ್ರತಿಷ್ಠಾಪಿಸಬೇಕೆಂಬ ಚಿಂತನೆಯೊಂದು ಸ್ಥಳೀಯರಲ್ಲಿ ಮೊಳೆಯಿತು. ಅದೇ ವರ್ಷ ಕುಂಭ ಮಾಸದಲ್ಲಿ, ಅಂದರೆ ಕ್ರಿಸ್ತಶಕ 1906ರ ಫೆಬ್ರವರಿ ತಿಂಗಳಲ್ಲಿ ಅರವಿಪ್ಪುರಂನ ಶಿವರಾತ್ರಿ ಆಚರಣೆ ಮುಗಿಸಿಕೊಂಡು ತಿರುವಿದಾಂಕೂರಿನ ಕೊಟ್ಟಾಯಂ ಮೊದಲಾದ ಊರುಗಳಲ್ಲಿ ಸಂಚರಿಸಿದ ಸ್ವಾಮಿಗಳು ಕುಮರಕಂ ಈಳವ ಸಮಾಜಂನವರು ನಿರ್ಮಿಸಿದ ದೇಗುಲದ ಪ್ರಾರಂಭೋತ್ಸವವನ್ನು ನಿರ್ವಹಿಸಿದರು. ಈ ಪ್ರದೇಶದಲ್ಲಿದ್ದ ಈಳವರ ಅನೇಕ ಪುರಾತನ ದುರ್ಗಾ ಕ್ಷೇತ್ರಗಳಲ್ಲಿ ನಡೆಯುತ್ತಿದ್ದ ಪ್ರಾಣಿ ಬಲಿ ನಿಲ್ಲುವಂತೆ ಮಾಡಿದರು. ಸ್ವಾಮಿಗಳು ಈ ಪ್ರದೇಶಕ್ಕೆ ಭೇಟಿ ನೀಡಿದ್ದು ಅದೇ ಮೊದಲು. ಈ ಸಂದರ್ಭದಲ್ಲಿ ರೋಗಬಾಧೆಯುಳ್ಳ ಹಲವರು ಸ್ವಾಮಿಗಳ ದರ್ಶನಕ್ಕಾಗಿ ಬಂದಿದ್ದರು ಮತ್ತು ಆಗ ಕೆಲವು ಪವಾಡಗಳು ಸಂಭವಿಸಿದವೆಂದು ಹೇಳಲಾಗುತ್ತದೆ. ಕೊಟ್ಟಾಯಂನಿಂದ ಸ್ವಾಮಿಗಳು ಪೆರುಂಗೋಟ್ಟುಕರ ಎಂಬಲ್ಲಿಗೆ ಪ್ರಯಾಣಿಸಿದರು. ಇಲ್ಲಿ ಅವರೇ ಸ್ಥಾಪಿಸಿದ ದೇಗುಲ ಮತ್ತು ಮಠವಿತ್ತು. ಇದರ ನಿರ್ವಹಣೆಗೆ ಅಗತ್ಯವಿರುವ ಸಂಪನ್ಮೂಲಕ್ಕಾಗಿ ಸ್ವಲ್ಪ ಆಸ್ತಿಯೂ ದಾನವಾಗಿ ದೊರೆತಿತ್ತು. ಸ್ವಾಮಿಗಳು ಇಲ್ಲಿ ಉಳಿದುಕೊಂಡಿದ್ದ ಸಮಯದಲ್ಲಿ ತಲೆಶ್ಶೇರಿಯಿಂದ ಬಂದ ಕೆಲವು ಪ್ರಮುಖರು ಸ್ವಾಮಿಗಳನ್ನು ತಮ್ಮೂರಿಗೆ ಆಹ್ವಾನಿಸಿ ಜೊತೆಯಲ್ಲೇ ಕರೆದೊಯ್ದರು. ತಲಶ್ಶೇರಿಯ ತಿಯಾ ಸಮುದಾಯದವರಲ್ಲಿ ಕೆಲವರು ಬಹಳ ಕಾಲದಿಂದ ಬ್ರಹ್ಮ ಸಮಾಜದ ಅನುಯಾಯಿಗಳಾಗಿದ್ದರು. ಇದರಿಂದಾಗಿ ಸಮುದಾಯದೊಳಗೆ ಪಕ್ಷಭೇದವಿತ್ತು. ಸ್ವಾಮಿಗಳು ಎರಡೂ ಪಕ್ಷದವರೊಂದಿಗೆ ಮಾತನಾಡಿ ಅವರೊಳಗೆ ಏಕತೆ ಮೂಡಲು ಕಾರಣವಾದರು. ಈ ಮೊದಲ ಪ್ರವಾಸದಲ್ಲಿಯೇ ಸ್ವಾಮಿಗಳು ಉತ್ತರ ಮಲಬಾರಿನ ಸ್ವಸಮುದಾಯದವರ ಭಕ್ತಿ, ಗೌರವ ಮತ್ತು ಪ್ರೀತಿಗೆ ಪಾತ್ರರಾದರು. ಅವರ ಮಾರ್ಗದರ್ಶನದಲ್ಲೇ ತಲಶ್ಶೇರಿಯ ಜಗನ್ನಾಥ ದೇವಾಲಯಕ್ಕೆ ಬೇಕಿರುವ ಸ್ಥಳವನ್ನು ಗುರುತಿಸಿ ಗುದ್ದಲಿ ಪೂಜೆ ನೆರವೇರಿತು. ಅಲ್ಲಿಂದ ಹಿಂದಿರುಗುವಾಗ ಸ್ವಾಮಿಗಳು ಕೋಯಿಕೋಡ್ನಲ್ಲಿ 2 ದಿನ ಉಳಿದಿದ್ದರು. ಅಲ್ಲಿಂದ ಪೆರುಂಗೋಟ್ಟುಕರ, ಪರವೂರ್ ಮುಂತಾದೆಡೆ ಭೇಟಿ ನೀಡಿ ಮೀನ ಮಾಸದ ಮಧ್ಯಭಾಗದಲ್ಲಿ ಶಿವಗಿರಿ ತಲುಪಿದರು. ಈ ಪ್ರವಾಸದ ಸಂದರ್ಭದಲ್ಲಿ ಪರವೂರ್ ಮತ್ತು ಇತರ ಪ್ರದೇಶಗಳಲ್ಲಿ ತಾಲಿಕೆಟ್ಟು ಮದುವೆಗಳನ್ನು ನಿಲ್ಲಿಸಿ ತಾವು ರೂಪಿಸಿದ ಹೊಸ ವಿವಾಹ ಸಂಹಿತೆಯ ಬಳಕೆಯ ಬಗ್ಗೆ ಅರಿವು ಮೂಡಿಸುವ ವ್ಯವಸ್ಥೆ ಮಾಡಿದರು.